Hello guys, welcome back to my channel. Welcome back to a new video. So ರೀಸೆಂಟಾಗಿ ನಾನು ಮೀಶೋನಿಂದ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಸೊ ಫಸ್ಟಿಗೆ ನಾನು ತೋರಿಸಿರೋ ಪ್ರಾಡಕ್ಟ್ ಬಂದು ಡ್ರೈ ಫ್ರೂಟ್ ಶಾಪರ್ ಗೈಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಆಗಿರುತ್ತೆ. ಇದ್ರ ಕಾಸ್ಟ್ ಅರೌಂಡ್ 83 ರೂಪೀಸ್ ಆ ರೀತಿ ಆಗಿರುತ್ತೆ. ಸೊ ನಿಮಗೆ ಡ್ರೈ ಫ್ರೂಟ್ಸ್ನ ಲೈಕ್ ಸಣ್ಣಕ್ಕೆ ಚಾಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್. ಸೊ ಇಲ್ಲಿ ನಮ್ಮ ನೆಕ್ಸ್ಟ್ ಐಟಮ್ ಬಂದು ಐಸ್ ಕ್ರೀಮ್ ಸ್ಕೂಪ್. ಇದ್ರ ಕಾಸ್ಟ್ ಬಂದು ಅರೌಂಡ್ 129 ರೂಪೀಸ್ ಆಗಿರುತ್ತೆ. ಮೀನ್ವೈಲ್ ಮೆಟೀರಿಯಲ್ ಬಂದು ಸ್ಟೀಲ್ ಮೆಟೀರಿಯಲ್, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಮೀನ್ವೈಲ್ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ರು. ಪ್ರಾಡಕ್ಟ್ ಎಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ. ಈಸಿ ಟು ಯೂಸ್. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಓವರಾಲ್ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಗೈಸ್, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೋಕೋನಟ್ ಶೆಲ್ ಕಪ್ಸ್. ಈ ಪ್ರಾಡಕ್ಟ್ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿತ್ತು. ಪ್ರಾಡಕ್ಟ್ ಎಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ. ಇದ್ರ ಕಾಸ್ಟ್ ಬಂದು ಅರೌಂಡ್ 169 ರೂಪೀಸ್. ಸೊ ನಿಮಗೆ ಒನ್ ಪ್ಯಾಕೇಜಿಂಗಲ್ಲಿ 3 ಡಿಫ್ರೆಂಟ್ ಕಪ್ಸ್ ಬರುತ್ತೆ. ಕ್ವಾಲಿಟಿ ವೆರಿ ಗುಡ್. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮ್ಯಾಟ್ ಪಾಲಿಶಿಂಗ್ ಇತ್ತು, ಎಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ. ಒಳ್ಳೆ ರೀತಿ ಇತ್ತು ಪ್ರಾಡಕ್ಟ್. ಸೊ ಗೈಸ್, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೈಕ್ ಸ್ಪೂನ್ಸ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಪೂನ್ಸ್ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು ಅಂತ ಈ ಪರ್ಟಿಕ್ಯುಲರ್ ಸ್ಪೂನ್ಸ್ನ ತರಿಸ್ದೆ. ಸೊ ಒನ್ ಪ್ಯಾಕೇಜಿಂಗಲ್ಲಿ ನಿಮಗೆ 4 ಡಿಫ್ರೆಂಟ್ ಸ್ಪೂನ್ಸ್ ಸಿಗುತ್ತೆ. ಲೈಕ್ 4 ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ಸಲ್ಲಿ 4 ಡಿಫ್ರೆಂಟ್ ಸ್ಪೂನ್ಸ್ ಸಿಗುತ್ತೆ. ಇದ್ರ ಕಾಸ್ಟ್ ಬಂದು 110 ರೂಪೀಸ್. ಇದು ಕೂಡ ಸ್ಟೀಲ್ ಆಗಿರುತ್ತೆ, ಪ್ಲಾಸ್ಟಿಕ್ ಅಲ್ಲ, ಸ್ಟೀಲ್ ಆಗಿರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಲೈಕ್ ಶೈನ್ ಕೂಡ ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ದು. ನಿಮ್ಮ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು, ಆ ರೀತಿನೇ ಬಂದಿತ್ತು. ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಗೈಸ್, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಚಾಕ್ಲೇಟ್ ಮೋಲ್ಡ್ ಆಗಿರುತ್ತೆ. ಸೊ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಆಗಿರುತ್ತೆ. ಇದು ನಾನು ಪ್ಯಾಕೇಜಿಂಗ್ ಓಪನ್ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಕಟ್ ಮಾಡಿದ್ದು. ರಾದರ್ ದ್ಯಾನ್ ದಟ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಹತ್ರ ಹಾರ್ಟ್ ಶೇಪ್ ಮೋಲ್ಡ್ ಇರಲಿಲ್ಲ ಅಂತ ಹಾರ್ಟ್ ಶೇಪ್ ಮೋಲ್ಡ್ ತರಿಸಿದ್ದೆ. ಸೊ ಪ್ರಾಡಕ್ಟ್ ವಾಸ್ ವೆರಿ ಗುಡ್. ನಮ್ಮ ನೆಕ್ಸ್ಟ್ ಐಟಮ್ ಬಂದು ಸ್ಪಂಜ್ ಹೋಲ್ಡರ್ ಅಂತ ಹೇಳ್ಬೋದು ಗೈಸ್. ಸೊ ಇದ್ರ ಕಾಸ್ಟ್ ಬಂದು ಅರೌಂಡ್ 137 ರೂಪೀಸ್. ಸೊ ಈ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರುತ್ತೆ. ಕಮಿಂಗ್ ಟು ದ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಪ್ಯಾಕೇಜಿಂಗ್ ಚೆನ್ನಾಗಿರೋದ್ರಿಂದ ನಮಗೆ ಡ್ಯಾಮೇಜ್ ಕೂಡ ಎಲ್ಲೂ ಆಗಿರಲಿಲ್ಲ ಪ್ರಾಡಕ್ಟ್ಗೆ. ಸೊ ಪ್ರಾಡಕ್ಟ್ ಬಂದು ಈ ರೀತಿ ಕಾಣಿಸುತ್ತೆ ಗೈಸ್. ಸೊ ಗೈಸ್, ನಿಮಗೆ ಇಲ್ಲಿ ಲೈಕ್ ಹೋಲ್ಡರು ಇರುತ್ತೆ, ಲಿಕ್ವಿಡ್ ಕೂಡ ಹಾಕಿ ಫಿಲ್ ಮಾಡಿಟ್ಕೋಬೋದು. ಸೊ ನಾವು ಒನ್ಸ್ ಓಪನ್ ಮಾಡಿದ್ರೆ ನಮಗೆ ಲೈಕ್ ಪ್ರೆಸರ್ ಇರುತ್ತೆ ಮತ್ತು ಸ್ಪಂಜ್ ಇರುತ್ತೆ. ಸೊ ನೀವು ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಲಿಕ್ವಿಡ್ನ ಫಿಲ್ ಮಾಡಿ ಇಟ್ಕೋಬೋದು ಗೈಸ್. ನಾನು ಇವಾಗ ಜಸ್ಟ್ ಕ್ಲೋಸ್ ಮಾಡಿ ಆ ಪ್ರೆಸರ್ನ ಇದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಆನ್ ಟಾಪ್ ಆಫ್ ದಟ್ ನೀವು ಹೋಲ್ಡರ್ನ ಲೈಕ್ ಇಟ್ಕೋಬೋದು. ಸೊ ತುಂಬ ಹೈಜಿನಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ಲಿಕ್ವಿಡ್ ಸೇಫ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಂದ ಅಂತ ಕೂಡ ಹೇಳ್ಬೋದು ಗೈಸ್. ಸೊ ಗೈಸ್, ನಮ್ಮ ನೆಕ್ಸ್ಟ್ ಐಟಮ್ ಬಂದು ಆಯಿಲ್ ಫಿಲ್ಲರ್ಸ್ ಆರ್ ಆಯಿಲ್ ಬಾಟಲ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಕೊಟ್ಟಿದ್ದ ಮನಿಗೆ ಇವ್ರು ಕೊಟ್ಟಿದ್ದ ಪ್ರಾಡಕ್ಟ್ಗೆ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಸೊ ನಾನು ಅರೌಂಡ್ 181 ರೂಪೀಸ್ ಪೇ ಮಾಡಿದ್ದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ. 2 ಡಿಫ್ರೆಂಟ್ ಆಯಿಲ್ ಬಾಟಲ್ಸ್ ಕಳಿಸಿದ್ರು. ಪ್ಯಾಕೇಜಿಂಗ್ ಕೂಡ ಎಷ್ಟು ನೀಟಾಗಿ ಮತ್ತು ಲೈಕ್ ವೆರಿ ಸೇಫಾಗಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಸೊ ಗ್ಲಾಸ್ ಐಟಮ್ ಆಗಿರೋದ್ರಿಂದ ಡಬಲ್ ಲೇಯರ್ ಪ್ಯಾಕೇಜಿಂಗ್ ಮಾಡಿದರು. ಸೊ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಲೇಯರ್, ಇದು ಸೆಕೆಂಡ್ ಲೇಯರ್. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ ಕ್ವಾಲಿಟಿ ಕೂಡ. ಮತ್ತು ಇದಕ್ಕೆ ನಿಮಗೆ ಲೈಕ್ ಸ್ಮಾಲ್ ಫನಲ್ ಕೂಡ ಕಳಿಸಿರ್ತಾರೆ. ಇವಾಗ ನಾವು ಯಾವಾಗಾದರೂ ಆಯಿಲ್ ಫಿಲ್ ಮಾಡಬೇಕಂದ್ರೆ ಈ ಫನಲ್ ಯೂಸ್ ಮಾಡಿ ಫಿಲ್ ಮಾಡೋದ್ರಿಂದ ನಮಗೆ ಲೈಕ್ ಆಯಿಲ್ ಕೂಡ ಸ್ಪಿಲ್ ಆಗಲ್ಲ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪ್ರಾಡಕ್ಟ್. ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್.
ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಟೇಬಲ್ ಮ್ಯಾಟ್ ಆರ್ ಡೈನಿಂಗ್ ಟೇಬಲ್ ಮ್ಯಾಟ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು, ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿತ್ತು, ಕಾಸ್ಟ್ ಕೂಡ ರೀಸನೇಬಲ್ ಅನಿಸ್ತು, 103 ರೂಪೀಸ್. ಇದು ವಾಷಬಲ್ ಆಗಿರುತ್ತೆ. ಸೊ ನೀವು ಲೈಕ್ ಡೈನಿಂಗ್ ಟೇಬಲ್ಸ್ಗಾಗಲಿ ಲೈಕ್ ಇಲ್ಲಾಂದರೆ ಹಾಟ್ ವೆಸಲ್ಸ್ ಏನಾದರೂ ಇಡಬೇಕು ಅಂದ್ಕೊಂಡ್ರೆ ಲೈಕ್ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಗೈಸ್ ಈ ಪ್ರಾಡಕ್ಟು. ಸೊ ಗೈಸ್ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೈಕ್ ಗ್ಲಾಸ್ ಕಂಟೈನರ್, ಸ್ಮಾಲ್ ಗ್ಲಾಸ್ ಕಂಟೈನರ್ಸ್ ಅಂತಲೇ ಹೇಳ್ಬೋದು. ಇದ್ರ ಕಾಸ್ಟ್ ಬಂದು ಅರೌಂಡ್ 220 ರೂಪೀಸ್ ಆಗಿರುತ್ತೆ. ನನಗೆ ಈ ಪ್ರಾಡಕ್ಟ್ ಬಂದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮೇನ್ ರೀಸನ್ ಬಂದು ಪ್ಯಾಕೇಜಿಂಗ್. ಇದು ಗ್ಲಾಸ್ ಐಟಮ್ಸ್ ಅಂತ ಅವ್ರಿಗೆ ಗೊತ್ತಿದ್ರೂ ಲೈಕ್ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಲಿಲ್ಲ. ಸೊ ಸಿನ್ಸ್ ಅದರಿಂದ ಪ್ರಾಡಕ್ಟ್ ಡ್ಯಾಮೇಜ್ ಆಗಿತ್ತು ಅಂತಲೇ ಹೇಳ್ಬೋದು. ಲೈಕ್ 1 ಕಪ್ ಡ್ಯಾಮೇಜ್ ಆಗಿತ್ತು. ಓವರ್ ಆಲ್ ಅದರ್ ಕಪ್ಸ್ ವಾಸ್ ಗುಡ್, ಬಟ್ ಗ್ಲಾಸ್ ಕ್ವಾಲಿಟಿ ಓಕೆ ಬಟ್ ಲಿಡ್ಸ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗೈಸ್. ಓಕೆ ಇಶ್ ಆಗಿತ್ತು. ಸೊ ಯಾ ದಟ್ಸ್ ಇಟ್. ಸೊ ಗೈಸ್ ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದು ಫ್ರೂಟ್ ಕಟರ್ ಆಗಿರುತ್ತೆ. ಅರೌಂಡ್ 12 ಡಿಫ್ರೆಂಟ್ ಶೇಪ್ಸ್ ಆಫ್ ಫ್ರೂಟ್ ಕಟರ್ಸ್ ಬರುತ್ತೆ ಗೈಸ್. ಇದ್ರ ಕಾಸ್ಟ್ ಬಂದು 220 ರೂಪೀಸ್ ಆಗಿರುತ್ತೆ. ಸೊ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಮೆಟೀರಿಯಲ್ ಡೀಟೇಲ್ಸಿಗೆ ಬಂದರೆ ಹೋಲ್ಡರ್ ಬಂದು ಪ್ಲಾಸ್ಟಿಕಲ್ಲಿರುತ್ತೆ, ಕಟರ್ ಬಂದು ಸ್ಟೀಲಲ್ಲಿರುತ್ತೆ ಗೈಸ್. ಲೈಕ್ ನೀವೇನಾದರೂ ಸ್ಮೂದಿ ಬೌಲ್ಸ್ ಮಾಡ್ತಿದ್ರೆ ಇಲ್ಲಂದರೆ ಕಿಡ್ಸ್ಗೆ ಡಿಫ್ರೆಂಟ್ ಟೈಪ್ ಆಫ್ ಡಿಫ್ರೆಂಟ್ ಶೇಪ್ಸಲ್ಲಿ ನೀವು ಫ್ರೂಟ್ಸ್ನ ಕಟ್ ಮಾಡಿಕೊಡ್ಬೇಕು ಅಂದರೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಗೈಸ್. ಸೊ ನಾನು ಇವಾಗ ಪ್ಯಾಕೇಜಿಂಗ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಫ್ರೂಟ್ ಕಟರ್ಸ್. ಸೊ ಇದಾಗಿರುತ್ತೆ ಗೈಸ್ ನಮ್ಮ ಇವತ್ತಿನ ರಿವ್ಯೂ ವಿಡಿಯೋ. ಸೊ ನೆಕ್ಸ್ಟ್ ನಾನು ಏನು ರಿವ್ಯೂ ಮಾಡಬೇಕು ಅಂತ ಕಾಮೆಂಟಲ್ಲಿ ಲೈಕ್ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. Please don't forget to like, share and subscribe to my channel. So ನನ್ನ ಚಾನಲಲ್ಲಿ ಡಿಫ್ರೆಂಟ್